ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. 4 ದಿನಗಳಲ್ಲಿ ಈ ಭಾಗದ ಕೆಲವು ರಾಜಕೀಯ ಮುಖಂಡರು ಸ್ಪಂದನೆಯನ್ನು ಮಾಡಿದರು. ಅದೇ ರೀತಿಯಾಗಿ ಇವತ್ತು ಸರ್ಕಾರ ನಮಗ ಗೌರವವನ್ನು ಕೊಟ್ಟು ಮುಖ್ಯ ಎಂಡಿ ಅವರನ್ನ ಕಳಿಸಿಕೊಟ್ಟು ಚರ್ಚೆಯನ್ನು ಮಾಡಿ ಅದರ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಅಧಿಕಾರಿಯನ್ನು ಕಳಿಸಿಕೊಟ್ಟಿದ್ರು. ಅದರ ಮೂಲಕವಾಗಿ ಎಲ್ಲ ಸಮಗ್ರವಾಗಿ 1-2 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿ ಎಸ್ಪಿ ಅವರ ನೇತೃತ್ವದಲ್ಲಿ ಎಲ್ಲ ನೀರಾವರಿ ಅಧಿಕಾರಿಗಳ ನೇತೃತ್ವದಲ್ಲಿ ಚರ್ಚೆಯನ್ನು ಮಾಡಿ 5 ರಿಂದ 6 ಯೋಜನೆಗಳನ್ನ 1 ರಿಂದ 1.5 ತಿಂಗಳೊಳಗೆ ನಾನು ಪ್ರಾರಂಭ ಮಾಡ್ತೀನಿ. ಏನೇ ಸಮಸ್ಯೆ ಇದ್ರೂ ಬಗೆಹರಿಸಿಕೊಂಡು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿಕೊಂಡು 6 ಯೋಜನೆಗಳನ್ನು ಬಗೆಹರಿಸ್ತೀನಿ. ಮಲ್ಲಿಕಾರ್ಜುನ್ ಏತ್ ನೀರಾವರಿ ಇನ್ನು ಯಾವ ಗಂಭೀರ ಅದಾವ ಆ ಎಲ್ಲ ಗಂಭೀರ ಸಮಸ್ಯೆಗಳನ್ನ ನೀರಾವರಿ ಯೋಜನೆಗಳನ್ನ ಚರ್ಚೆ ಮಾಡಿ 10-15 ದಿನಗಳೊಳಗ ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿ ಈ ಭಾಗದ ಶಾಸಕರು ಸಚಿವರಾದಿಯಾಗಿ ಎಲ್ಲರ ನೇತೃತ್ವದಲ್ಲಿ ಪರಮ ಪೂಜ್ಯರ ನೇತೃತ್ವದಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ನಿಯೋಗವನ್ನು ಕರ್ಕೊಂಡು ಬನ್ನಿ, ಭೇಟಿ ಮಾಡಿಸ್ತೀನಿ. ಅದನ್ನೂ ಕೂಡ ಸರ್ಕಾರ ಮಟ್ಟದಲ್ಲಿ ಗಂಭೀರವಾಗಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. 60 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂತ ಯೋಜನೆಗಳನ್ನ ರೈತ ಸಂಘ 4 ದಿನಗಳಲ್ಲಿ ಈ ಭಾಗದಲ್ಲಿ ಜನರ ಜೊತೆಗೆ ಅವರ ಕಣ್ಣೀರಿನ ಜೊತೆ ಸ್ಪಂದನೆಯನ್ನು ಮಾಡಿ ಹೋರಾಟವನ್ನು ಮಾಡಿ ಒಂದು ಗೆಲುವಾಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಹೋರಾಟವನ್ನು ಹಿಂತಕ್ಕೊಂಡಾಗಿದೆ. ಅವರು 1 ತಿಂಗಳು ಅಂದಿದ್ರು ಸರ್. ಆದ್ರೆ ಈ ವಾರದಾಗ ಬಂದ್ರು ನಾವು ಕೊಡ್ತೀವಿ ಅಂದಿರು. ನಾವು 1ನೇ ತಾರೀಕು ಮಟ್ಟ ನಮ್ದು ಇನ್ನ ಬೇರೆ ಬೇರೆ ಜಿಲ್ಲೆಗಳು ನೀರಾವರಿ ಹೋರಾಟ ಇದಾವ. 1-2-3 ದಿನದೊಳಗ 1 ರಿಂದ 5 ತಾರೀಕು ಒಳಗೆ ನಾವು ಅಧ್ಯಕ್ಷರು ಕೂಡ ಮಾತನಾಡಿಕೊಂಡು ಒಂದು ದಿನಾಂಕ ತಗೊಂಡು ಸುದೀರ್ಘವಾಗಿ 2 ಗಂಟೆಗಳ ಕಾಲ ಚರ್ಚೆ ಮಾಡ್ಬೇಕಂತ ವಿಚಾರ ಮಾಡಿದೀವಿ. 100% ವಿಶ್ವಾಸದ ಸರ್. ಸರ್ಕಾರ ಜೊತೆ ಗಂಭೀರವಾಗಿ ಚರ್ಚೆ ಮಾಡ್ತೀವಿ. ನಾವು 4 ದಿನದೊಳಗ ಹೋರಾಟ ಹಿಂತೆಗಿಬೇಕಂತ ಈ ಭಾಗದೊಳಗೆ ಅಧಿಕಾರಿಗಳು ರಾಜಕಾರಣಿಗಳು ಸ್ಪಂದನೆ ಮಾಡಿ ಎಂಡಿ ಅವರನ್ನ ಕಳಿಸಿಕೊಟ್ಟಾರ ಅಂದ್ರೆ ನೀವು ವಿಚಾರ ಮಾಡಬೇಕು. ಮುಂದಿನ ದಿನಮಾನದೊಳಗ 1.5 ತಿಂಗಳೊಳಗ ಈ ಯೋಜನೆ ಪ್ರಾರಂಭ ಆಗಲಿಲ್ಲ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಚರ್ಚೆ ಮಾಡಿದಾಗ ನಮ್ಮ ಗಂಭೀರ ಸ್ವರೂಪಕ್ಕ ಅವರು ಪೂರ್ಣ ಪ್ರಮಾಣದೊಳಗೆ ಸ್ಪಂದನೆ ಮಾಡದೇ ಇದ್ರೆ ನಮ್ಮದು ಏನದ ಅಂತಂದ್ರೆ ಹುಕ್ಕೇರಿ ಸರ್ಕಲ್ ಒಳಗೆ ಹೋರಾಟ ಇರೋದಿಲ್ಲ. 1 ಲಕ್ಷ ಜನರನ್ನ ತಗೊಂಡು 10 ಟೋಲ್ ಬಳಿ ಹೋರಾಟ ಏನ್ ಅಡ್ಡಿಯಾದ್ರೂ ಸರ್. 1.5 ತಿಂಗಳೊಳಗೆ ಮಾಡ್ತೀನಿ ಅಂತ ಮಹಾತ್ಮರ ನೇತೃತ್ವದೊಳಗೆ ಮಾತು ಕೊಟ್ಟಿದಾರ. ಇಲ್ಲಿ ಹುಕ್ಕೇರಿ ಒಳಗೆ ಹೋರಾಟ ಆಗುದಿಲ್ಲ. ಬೆಂಗಳೂರೊಳಗೆ ಎಂಡಿ ಆಫೀಸ್ ಚಾವಿಯಾಗಿ ಹೋರಾಟ ಮಾಡ್ಬೇಕು. 100% ವಿರೋಧ ಇದೆ ಸರ್. ಕುಡಿಯುವ ನೀರಿಗಾಗಿ ಒಯ್ತಿದ್ರೆ ಏನಾದ್ರೂ ಸ್ಪಂದನೆ ಮಾಡಬಹುದಾಗಿತ್ತು. ಕೈಗಾರಿಕೆಗೆ ನೀರು ಒಯ್ಲಿಕ್ಕೆ ವಿರೋಧ ಅದ. ಯಾಕಂದ್ರೆ ನೀರು ಡ್ಯಾಮಿಗೆ ಭೂಮಿ ಕೊಟ್ಟವರಿಗೆ ನೀರಿಲ್ಲ. ಇಲ್ಲಿ ಕೆಲವು ಹಳ್ಳಿ ಒಳಗೆ 20 ಜನಕ್ಕೆ ನೀರು ಬರ್ತದೆ. ಸಮಗ್ರವಾಗಿ ಹುಕ್ಕೇರಿ ತಾಲೂಕು ನೀರಾವರಿ ಆಗಬೇಕು. ಯಮಕನಮರಡಿ ತಾಲೂಕು ಕ್ಷೇತ್ರದಲ್ಲಿರ್ತಕ್ಕಂಥ ಎಷ್ಟು ಹಳ್ಳಿ ವಂಚಿತ ಅದಾವ ಅವೆಲ್ಲದಕ್ಕೆ ನೀರಾವರಿ ಆಗಿ ಕುಡಿಯುವ ನೀರಾಗಿ ಬೆಳೆಗಳಿಗೆ ಎಷ್ಟು ಬೇಕು ಸಫಿಶಿಯಂಟ್ ನೀರಾವರಿ ಆದ ತಕ್ಷಣ ಅಲ್ಲಿ ಉಳೋದ್ರೆ ನಾವು ಮನಸ್ಸು ಮಾಡಿದ್ರೆ ಉಳಿದಂತ ನೀರು ಕೈಗಾರಿಕೆ ಹೋಗ್ಬೋದು ಸರ್. ಈಗ ಏನಾಗಕೈತಿ ರಾಜಕಾರಣ ನಿಮಗೂ ಗೊತ್ತದ, ನೀವು ಪ್ರಶ್ನೆ ಮಾಡಕತ್ತೀರಿ, ನಮಗೂ ಗೊತ್ತದ, ನಾವು ಉತ್ತರ ಹೇಳಕತ್ತೀವಿ. ಅದ್ರ ಹೆಂಗಾಗ್ಯಾರ ಇವ್ರ ರಾಜಕಾರಣ ನಮ್ಗೆ ಸಂಬಂಧ ಬೇಕಾಗಿಲ್ಲ. ನಮ್ಮ ನೀರಾವರಿ ಸಂಪೂರ್ಣ ಹುಕ್ಕೇರಿ ತಾಲೂಕಿಗೆ ನಮ್ಮ ಹೊಟ್ಟೆ ತುಂಬಿದ ನಂತರ ಹೆಚ್ಚಾದ ರೊಟ್ಟಿಯನ್ನ ನಾವು ಧಾರವಾಡಿಗರಿಗೆ ಕೈಗಾರಿಕರಿಗೆ ಯಾರಿಗೆ ಬೇಕಾದ್ರೂ ದಾನ ಮಾಡ್ತೀವಿ. ಏನಿಲ್ಲ ಸರ್, 4 ದಿನ ಹೋರಾಟ ಮಾಡ್ಲಿಕ್ಕೆ ಗದಗ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಧಾರವಾಡ, ದಾವಣಗೆರೆ, ಬಿಜಾಪುರ, ಬಾಗಲಕೋಟೆ, ಯಾದಗಿರಿ ಎಲ್ಲ ಜನ ಬಂದು ಸಹಕಾರ ಕೊಟ್ಟಿದ್ದಾರೆ. ಹುಕ್ಕೇರಿ ಜನರಿಗೆ ಅಷ್ಟ ಸಂಬಂಧ ಅಲ್ಲ. ಯಾವುದೇ ತಾಲೂಕಿನೊಳಗೆ ಏನೇ ಸಮಸ್ಯೆ ಆದ್ರೂ ಇದು ಕನ್ನಡ ನಾಡಿನ ಸಮಸ್ತ ಅನ್ನದಾತರ ಕೂಗುವಂತಕ್ಕಂಥ ಭಾವನೆಯಿಂದ ಎಲ್ಲರೂ ಸ್ಪಂದನೆ ಕೊಟ್ಟು ಬಂದ ಭಾಗವಹಿಸ್ತಾರೆ. ಅವರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಇನ್ನೊಂದು ತಮಗ್ ವಿಶೇಷವಾಗಿ ಏನ್ ಧನ್ಯವಾದ ಹೇಳಬೇಕಂದ್ರೆ ಇದು ರಾಜ್ಯ ಮಟ್ಟದೊಳಗೆ ಚರ್ಚೆ ಆಗಿ ಒಬ್ಬ ಎಂಡಿ ಅಧಿಕಾರಿ ಈ ಹುಕ್ಕೇರಿ ತಾಲೂಕಿನ ಸಾಮಾನ್ಯ ಸರ್ಕಲ್ ಬಂದು ಸ್ಪಂದನೆ ಮಾಡುವಂಗ ನೀವೆಲ್ಲ ಸುದ್ದಿಯನ್ನ ಪ್ರಸಾರ ಮಾಡಿರಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚುಣಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಎಲ್ಲ ರೈತ ಮುಖಂಡರ ಆದಿಯಾಗಿ ನಿಮ್ಮ ಪಾದಕ್ಕೆ ಬಿದ್ದು ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.